ಅಲ್ಲ ದೇವಿಕಾ, ಹೇಳ್ರಿ. ಅಲ್ಲ ಅದನ್ನ ವಾಷಿಂಗ್ ಮಿಷಿನ್ ಎದಕ್ ತಂದೀವಿ ನಾವು? ಅಯ್ಯೋ ರೀ, ಈಗ ನಮ್ಮ ಮನ್ಯಾಗ ಅದಿನಲ್ಲ ಅದಕ್ಕೆ. ಇಲ್ಲ ಅಂದಿದ್ರೆ ನಾನೇನು ಸಾಲಿಗೆ ಹೋಗೋ ಮುಂದಾಗ ಏನಾರ ಆಗಿ ತಂದಿದ್ರೆ ಬಡ ಬಡ ಮಿಷಿನ್ಗೆ ಹಾಕ್ತಿದ್ದೆ ಮತ್ತು ಒಣ ಹಾಕ್ತಿದ್ದೆ. ಈಗೇನು ಖಾಲಿ ಇರ್ತೀನಲ್ಲ ಅಂತೇಳಿ ತೊಳೆದಾಕತ್ತೀನಿ ಅಷ್ಟೆ. ಅದು ದವಾಖಾನ್ಯಾಗ ಈ ಟವಲ್ಲು ಗಿವಲ್ಲು ತೊಗೊಂಡೋಗಿದ್ವಲ್ಲ ಅತ್ತಿಯರ್ಗಂತಂದು, ಅವು ಅತ್ತಿಯರ್ ಸೀರೆ ಅವ ಅದಾವು. ಅದಕ್ಕೆ ಬಡ ಬಡ ಒಗದ್ಬಿಟ್ರ ಆತ ಅವನ್ನೆಲ್ಲ ಮಿಷಿನ್ಗೆ ಹಾಕೊಂಡು ಕುತ್ಕೊಂಡೋಣ, ದವಾಖಾನಿವ ಬೇರೆ ಒಗದ್ ಬಿಡೋಣ ಅಂತೇಳಿ ಕೈಲೇ ಒಗದ ಅಷ್ಟೆ, ಡೆಟಾಲ್ ಹಾಕಿ ನೀಟಾಗಿ. ಸರಿ ಸರಿ, ಕೆಲಸ ಎಲ್ಲ ಆಯ್ತಂದ್ರೆ ಸುಮ್ಮನೆ ಬಂದ್ ಸ್ವಲ್ಪ ರೆಸ್ಟ್ ಮಾಡು. ಏ ಸಿಂಚು, ನೀನು ಬಾ. ಅದೇನದು ಎರಡೇ ಟೈರ್ ಜೊತೆ ಕಟ್ಟಡಕತ್ತೀಯಲ್ಲ? ಯವ್ವ ಯವ್ವ, ನಿನ್ ಸರ್ಕಸ್ ನೋಡಕ್ ಆಗೋಲ್ದು. ಅವ್ ಎರಡು ನಿಲ್ಲದಿಲ್ಲ ಹಂಗ. ಅವಕ್ಕೇನ್ ರೈತನ, ಬರೀ ಗಾಲಿ ಅವು ಖಾಲಿ ನಿಂತವನ ಅವು ಸುಮ್ನೆ ಟಯರ್. ಸರಿ ಬಾ, ಒಂಚೂರು ರೆಸ್ಟ್ ಮಾಡು ಬಾ, ಆಮೇಲೆ ಆಟಾಡುವಂತೆ ಅಂತ. ಬರ್ತೀನಿ ನಾನು, ಇನ್ನೂ ಸ್ವಲ್ಪ ತಾಗ್ತೀನಪ್ಪ. ನಂಗೆ ಇಷ್ಟೊತ್ತು ಅನ್ನ ಆಟಾಡ್ಕೊತಿದ್ರು ಗೊತ್ತನು. ಆಯ್ತಪ್ಪ ಆಯ್ತು, ನೀವ್ ಯಾವಾಗಾರ ರೆಸ್ಟ್ ಮಾಡ್ರಿ. ಆಡಿಸಿದಳೆ ಶೋಧ. ಅಮ್ಮ, ಈ ಯಶೋದ ಏನ್ ಸಿಂಚು, ಏನಂದಿ? ಅದಮ್ಮ, ಅವತ್ತು ಅವತ್ತು ನಾವು ದವಾಖಾನ್ಯಾಗ ನೀನು ಇದ್ವಲ್ಲ, ಅವತ್ತು ನೀನು ಬರೋದ್ರಾಗ ಮನೆಗೆ ಹೋಗಿ ವಾಪಸ್ ಬಂದಲ್ಲ ಅವತ್ತು ದವಾಖಾನ್ಯಾಗ. ಆಯ್ತು, ಯಾವತ್ತು ಏನ್ ಹೇಳಕತ್ತಿ ನೀನು? ಈ ಯಶೋದ ನಿಂಗೆ ಹೆಂಗ್ ಗೊತ್ತು? ಯಶೋದ ಯಾರು? ಆಕೆ ಕಪ್ಪ ಫೋನ್ ಮಾಡ್ತಾಳ? ನಾನು ನಿದ್ದೆ ಎತ್ತಿತ್ತಲ್ಲ ಅವತ್ತು ಫೋನ್ ಮಾಡ್ತಾಳ. ಅವತ್ತು ಅಮ್ಮ ಮತ್ತ ಅಪ್ಪ ಯಶೋದಾ 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 ಸಂಗೀತಿ ಯಶೋದಾ ಏತನು ಏನಾಗಿತ್ತು ಅಂತ ಅಮ್ಮನೂ ಮಾತಾಡಿದ್ಲು. ಯಾರ ಯಶೋದಾ ಯಶೋದಾ ಯಶು ಅಂತ ಅಮ್ಮ ಅಂತಿತ್ತು. ಆಮೇಲೆ ಮತ್ತೆ ನಾನು ಎದ್ಮೇಲೆ ಅಪ್ಪ ನಂಗ ಜ್ಯೂಸ್ ಕುಡ್ಸಕ್ ಅಂತ ಕರ್ಕೊಂಡು ಬಂದ್ರ. ಅವಾಗೂನು ಮತ್ತೆ ಯಶೋದಾ ಆಂಟಿ ಫೋನ್ ಮಾಡಿ ಅಂತಿತ್ತು, ಅಳ್ಬೇಡ ಯಶೋದಾ, ಅಳ್ಬೇಡಮ್ಮ ಅಂತಿತ್ತು. ಪಾಪುನ್ ಚಂದಾಗಿ ನೋಡ್ಕೋ ಅಂತಿತ್ತು. ಹೌದಾ, ಅಳ್ಬೇಡ ಯಶೋದ ಅಂತಿತ್ತ. ಸಿಂಚು, ಈಗ ಅಪ್ಪ ಇದಾರಲ್ಲ, ಅಪ್ಪ ಯಾರ ತಂಗಿದಾರೇನು? ಅಂದ್ರ ನಿಂಗ ಅತ್ತಿ ಅಂತ ಹೇಳು ಅಂತ ಹೇಳಿ ಯಾರ? ನಂಗದೆಲ್ಲ ಗೊತ್ತಿಲ್ಲಮ್ಮ. ಈಗ ಅಜ್ಜಿಗೆ ಮಗಳು, ಅಜ್ಜಿ ಇಕ್ಕಿ ನನ್ನ ಮಗಳು ಅಂತಾಳ, ಅಥವಾ ಮೊಮ್ಮಗಳು ಆ ಥರ ಏನಾರ? ಯಾವತ್ತೂ ಯಾರ ಮನೆಗೂ ಹೋಗಿಲ್ಲ ನಾವು. ಅಜ್ಜಿ ಅಪ್ಪ ನಾನು ನೀ ಬರೋಕಿನ ಮುಂಚೆ ನಾವು ಇದ್ದ ಮನ್ಯಾಗ ಇರ್ತಿದ್ವಿ, ಇಲ್ಲೇ ಇದ್ದೀವಿ. ನಮ್ಮನ್ನ ನೋಡಕ ಅಜ್ಜಿ ದೊಡ್ಡಜ್ಜಿ, ಆಮೇಲೆ ಮತ್ತೆ ದೊಡ್ಡಪ್ಪ, ಆಮೇಲೆ ದೊಡ್ಡಮ್ಮ ಬರ್ತಿದ್ರು. ಮತ್ ಬಿಟ್ರೆ ಬೇರೆ ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಅಜ್ಜಿ ಬರ್ತಿದ್ರು ಇನ್ನೊಬ್ರು. ಅವರು ಗೊತ್ತು ನಂಗೆ, ಅವ್ರು ಏನ್ ಆಗ್ಬೇಕು ಅಂತ. ಇನ್ನೊಬ್ರು ಅಜ್ಜಿ ಬರ್ತಾರ. ಅದಲ್ಲ ಬಂಗಾರಿ, ಈಗ ಸರಿ ಬಿಡು, ನಿಂಗೆ ಎಷ್ಟು ಗೊತ್ತೈತೋ ಅಷ್ಟು ಹೇಳಿದ್ದೆ. ಅಂದ್ರ ಈಗ ಯಶೋದ ಅನ್ನಕ್ಕಿ ಮೊದ್ಲು ಫೋನ್ ಮಾಡ್ತಿದ್ಲನ್ನು ಪಪ್ಪಾಗ? ಇಲ್ಲಮ್ಮ, ಮೊದ್ಲು ಪಪ್ಪಾಗ ಫೋನು ಬರ್ತಿದ್ರು. ಅಂದ್ರ ಬರೀ ಆಫೀಸ್ನ ಕೆಲಸ ಮಾಡ್ತಾಳಲ್ಲ, ಆಕಿ ಹೆಸರು ಏನಾಯ್ತಿ ನಂಗೆ ಗೊತ್ತಿಲ್ಲ. ಆಕಿ ಬಿಟ್ರ ಅಣ್ಣ ಸಂಜು ಅಣ್ಣ ಮತ್ತ ಮೇಘ ಇವರಿಬ್ಬರ ಮಾಡ್ತಿದ್ರು. ನಾನು ಫೋನು ರಿಸೀವ್ ಮಾಡಿ ಮಾತಾಡ್ತಿದ್ದೆ, ಬಿಟ್ಟರೆ ಬೇರೆ ಯಾರು ಮಾಡ್ತಿದ್ದಿಲ್ಲ. ಆ ಕ್ಲೈಂಟ್ ಮಾಡ್ತಿದ್ರು. ದೊಡ್ಡೋರಿಲ್ಲ ನಮ್ಮ ಅಂತ ಕೇಳ್ತಿದ್ರು, ನಾನು ಅಪ್ಪ ಕೈ ಕೊಡ್ತಿದ್ದೆ. ಈಗ ಅಂಕರು ಫೋನು ನನ್ನ ಕೈಯಾಗ ಕೊಡಲ್ಲ, ಗೊತ್ತನು. ಅವತ್ತು ಯಶೋದ ಅಂತಂದು ಅಜ್ಜಿ ಮತ್ತೆ ಅಪ್ಪ ಮಾತಾಡಿದ್ರು ಅಮ್ಮ. ಈಗ ಮತ್ತೆ ನೀನು ಯಶೋದ ಅಂತ ಹಾಡಾಡ್ದಲ್ಲ, ಅದಕ್ಕೆ ಕೇಳ್ದೆ ಯಾರೀಕಿ ಯಶೋದ, ಯಾಕಾಕಿ ಸಿದ್ಲು ಅಂತ. ಹೌದಾ ಬಂಗಾರಿ? ಸರಿ ಬಿಡು, ನಾನ ಎಲ್ಲ ಕೇಳ್ತೀನಿ. ಸರಿ, ನೀ ನಡಿ, ಒಳಗೆ ನಡಿ.
ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಡಿ ಒಳಗೆ ನೀನು. ಅಪ್ಪ ಜೊತೆಗೆ ರೆಸ್ಟ್ ಮಾಡು, ನಾನು ಬರ್ತೀನಿ. ನಿಂಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಇದು ಪಾಪ್ಕಾರ್ನ್ ಮಾಡೋಣ. ವಾವ್ ಅಮ್ಮ, ಸರಿ ನಡಿ, ಈಗ ನಡಿ ಒಳಗೆ ಹೋಗೋಣ. ಏ ನೋಡಿಲಿ, ನಿನ್ ಎರಡು ಗಾಲಿ ಹೆಂಗ್ ನಿಂತ್ಕೊಂಡವು. ಸಿಂಚು ಓಡ ಹೋಗ್ಬಿಟ್ಲಡಿ. ಅವ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಎಷ್ಟಕ್ಕೊಂದು ಕಷ್ಟಪಟ್ಲ, ಅವ್ನು ನಿಂತಾವು ಈಕೆ ಹೋದ್ಲು. ಯಾರಿರ್ಬೋದು ಯಶೋದ? ನನಗೂ ಸೇಮ್ ಫೀಲಿಂಗ್ ಬರಾಗತೈತಿ. ಕಾಲ ಇವ್ರಿಗೆ ಕಾಲ್ ಬರೋದು ಜಾಸ್ತಿ ಆಗೈತಿ. ಆಮೇಲೆ ನಂಗೆ ಏನು ಅನುಮಾನ ಅಂದ್ರೆ ಇವ್ರ ಹತ್ರ 2 ಫೋನ್ ಇದಾವು ಅಂತ. ಯಾರ ಹತ್ರ ಶೇರ್ ಮಾಡಲಿ? ಇವ್ರಿಗೆ ಏನಾರ ತಂಗಿ ಅದಾಳ ಅಥವಾ ಏನಾರು ಬೇರೆ ನನ್ನಿಂದ ಮುಚ್ಚಿಡಕತ್ತಾರ? ನಿಜವಾಗ್ಲು ನಂಗಿಷ್ಟು ಪ್ರಿಯಾನ ಭೇಟಿ ಆಗಬೇಕು ಅಂತ ಅನ್ಸಕತೈತಿ ಅಂದ್ರೆ ಹೇಳಕ್ಕಾಗಲ್ಲ. ಹೌದು, ಇವತ್ತೆಷ್ಟೊತ್ತಿದ್ರು ಪ್ರಿಯಾನ್ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆಕ ಅತ್ತಿಗೆ ಯಾರ್ಯಾರ ಸಂಬಂಧಿಕರದಾರ ಏನು ಅದ್ರ ಬಗ್ಗೆ ಕೇಳ್ತೀನಿ. ಹೌದು, ಫಸ್ಟು ವಿಚಾರ ಮಾಡಿ ಆಮೇಲೆ ಯಶೋದ ಯಾರು ಅಂತ ಕೇಳ್ತೀನಿ. ಅಯ್ಯೋ, ಈಗ ಸಿಂಚು ಬಾಯಾಗ ಏನೂ ನಿಲ್ಲಲ್ಲ, ಹೇಳಬೇಕು. ಅಪ್ಪಗ ನೀನು ಯಶೋದನ ಬಗ್ಗೆ ನಂಗೆ ಹೇಳಿ ಅಂತ ಹೇಳ್ಬೇಡ ಅಂತ ಹೇಳಿ ಆಮೇಲೆ ಎಲ್ಲ ಎಡವಟ್ಟು ಮಾಡಿದ್ಲು ಅಂದ್ರೆ. ಯಾಕವ ಇವತ್ತು ಸಪ್ಪಗದೆಯಲ್ಲ? ಅಲ್ಲ, ಇವನ್ನೆಲ್ಲ ತುಂಬ ತೆಗಿವವನ್ನೆಲ್ಲ ಬಿಟ್ಬಿಡ್ಬೇಕಿಲ್ಲ. ನಾ ಒಂದಿಟ್ಟು ಆರಾಮಾಗಿ ಮಾಡ್ತಿದ್ದೆ ನಾನು. ನಿಂಗೆ ಸುಸ್ತಾಗೈತೆ ಏನ? ಒಂದಿಟ್ಟು ರೆಸ್ಟ್ ಮಾಡ್ಬೇಕಿಲ್ಲ? ನಿನಗರ ಎಷ್ಟು ದಿನ ರಜಾ ಅದಾವು? ಇನ್ನೊಂದು ವಾರ ಚಲೋ ಹಾಕವು ಸಾಲಿ. ಹೂರಿ ಎತ್ತೀರ, ಸುಸ್ತೇನೂ ಆಗಿಲ್ಲ, ಸುಮ್ಮನೆ ಖಾಲಿ ಇದ್ನಲ್ಲ. ಹೇಳೋದನ್ನು ಲಘು ಮುಕ್ಕೊಂಡು ಲೇಟಾಗಿ ಹೇಳ್ತೀವಿ. ಏನು ಆ ಥರ ಟಯರ್ಡು ಇರಂಗಿಲ್ಲ ರೀ. ಅದೇ 1-2 ದಿನ ದವಾಖಾನೆಗೆ ಇದ್ವಿ ಅಂತ ಸ್ವಲ್ಪ ಸುಸ್ತು ಜಾಸ್ತಿ ಆಗಿತ್ತು ಅಷ್ಟೇ ನಂಗೆ. ಅಲ್ಲ, ಏನಾರು ವಿಷಯನ? ಏನಾರ ತೊಂದರೆ ಆಗೈತಾ? ಯಾಕ ಡಲ್ಲಾದಿದಲ್ಲ? ನಾನು ನೋಡಕತ್ತೀನಿ ಮಧ್ಯಾಹ್ನದಿಂದ ಡಲ್ಲದಿ. ಅಯ್ಯೋ ಚೀ ಅತ್ತೀರ, ಆ ಥರ ಏನೂ ತೊಂದ್ರೆ ಇಲ್ರಿ. ಬೋರ್ ಆಗಕತ್ತಿತ್ತಲ್ಲ, ಅದಕ್ಕೆ ಅಷ್ಟ ಸ್ವಲ್ಪ ನಾರ್ಮಲ್ ಆಗಿ ಕೆಲ್ಸದ ಕಡೆ ಗಮನ ಕೊಟ್ಟಿದ್ದೆ ಅಷ್ಟೆ, ಇನ್ನೇನಿಲ್ಲ. ನೀವು ನಾನು ಜೊತೆಗೆ ಕುತ್ಕೊಂಡು ಮಾತಾಡ್ಕೊಂಡು ಏನಾರು ಕೆಲಸ ಮಾಡ್ತಿದ್ವಿ. ಈಗ ನೀವು ಒಳಗಿರ್ತಿದ್ರಾ? ಇವತ್ತೇನೋ ಹೊರಗೆ ಬಂದು ಕೂತೀರಿ, ಹಂಗಾಗಿ ಸ್ವಲ್ಪ ಬೋರ್ ಆಗಿತ್ತು ಅಷ್ಟೆ. ಹಂಗಾಗಿ ಸಪ್ಪಗಿದ್ನಿ ಅನ್ಸತ್ರಿ. ನಾನೇನು ಸಪ್ಪಗಿಲ್ರಿ. ಸರಿ ಆಯ್ತು ಬಿಡವ. ಆಯ್ತು, ನೀವು ಮಲಗ್ಬೇಕಿಲ್ರಿ? ಇಲ್ಲ, ನನಗೂ ಯಾಕ ಸಮಾಧಾನ ಇಲ್ಲ, ನಿದ್ದೆ ಬರುವಲ್ದು. ಏನೋ ಸುಮ್ಮನೆ ನನಗೂ ಅದೇ ಜಳ ಆಗುತ್ತಾಗ. ಅವು ಔಷಧಿ ಒಂದು ತೊಗೊತೀನಲ್ಲ, ಅದಕ್ಕೊಂದಿಟ್ಟು ಜಳ ತೀರ. ಈಗ ಹಂಗ ಸುಮ್ಮನೆ ಟೈಮ್ ಪಾಸಿಗೆ ಕೇಳ್ತೀನಿ, ಬೇರೆ ಏನಿಲ್ಲ. ಕೇಳವ ಏನು? ನಿಮಗೆ ಇಬ್ಬರೇ ಅನ್ರಿ ಗಂಡು ಮಕ್ಕಳು? ಯಾಕೆ ಅನುಮಾನ ಬಂತ? ಹಂಗ ಕೇಳಿದೀನಿ. ಅಂದ್ರೆ ಈಗ ಒಮ್ಮೊಮ್ಮೆ 2 ಹೆಣ್ಣು, ಈಗ 2 ಗಂಡು 1 ಹೆಣ್ಣು ಇರತ್ತ, ಇಲ್ಲ ಹುಟ್ಟತನ ಹೆಣ್ಣು, ಆ ಥರ ಏನಾರ ಐತನ್ರಿ? ಅಥವಾ ಇವರ ಇಬ್ರ? ನಿಮಗೆ ಕೀಗಿದು ಅನುಮಾನ ಬಂತು ಅಂತ ಹಂಗೆ ಸುಮ್ಮನೆ ಕೇಳಿದೀನಿ. ಈಗ ನಮ್ಮ ತಾಯಿಗೆ ಮೊದಲು ನನಗಿನ ಮುಂಚೆ ದೊಡ್ಡತ್ತಿದ್ನಂತ್ರಿ. ಹುಟ್ಟಿ 6 ತಿಂಗಳವರೆಗೂ ಇತ್ತಂತ್ರಿ ಪಾಪು. ಅದಾದ್ಮೇಲೆ ತೀರ್ಕೊಂಡ್ಬಿಡ್ತಂತ. ಆ ಥರ ಏನಾರ ನಿಮಗೂ ಐತಾ? ಅಥವಾ ಇವರು 2ನೇ ದಾರ 3ನೇ ದಾರ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಷ್ಟೇ. ಹೌದಾ? ಇವ 2ನೇದವ. ಮೊದಲಿಗೆ ಅವ ದೊಡ್ಡವಿದ್ನ, ಅವ ಮತ್ತೆ ಕಾಲ ಆದ್ನಲ್ಲ, ಮತ್ತೆ ಈಗ ಒಬ್ಬನ ಉಳ್ಕೊಂಡ ನೋಡ್ರಿ. ನನಗೆ ಹೆಣ್ಮಕ್ಳಿಲ್ಲವ. ಮಾವರ ಕಡೆ ಅವ್ರ ತಂಗಿ ಅಕ್ಕ ತಂಗಿಯರು ಅವರು ಎಲ್ಲರೂ ಅದಾರ. ಅಣ್ಣ ತಮ್ಮಗಳು ಇಬ್ರು, ಒಬ್ಬ ಅಣ್ಣ ಒಬ್ಬ ತಮ್ಮ, ಒಬ್ಬ ತಂಗಿ ಅದಾರ. ಅವ್ರಿಗೂ ಅಕ್ಕಿದ್ಲು. ಈಗ 4-5 ವರ್ಷ ಆತ ತೀರ್ಕೊಂಡು. ಇವ್ರಿಲ್ಲ, ನಮ್ಮ ಮನೆಯವರು. ಇವರು ನಮ್ಮ ಮನೆಯವರು ತೀರ್ಕೊಂಡು ಹೌದನ್ರಿ? ಅದೇ ಸುಮ್ಮನೆ ಕೇಳ್ದೆ. ಯಾಕಂದ್ರೆ ನಾವು ಯಾರ ಮನೆ ಯಾರಿಗೂ, ನಂಗೆ ನಿಮ್ಮ ಕಡೆ ಬಂದು ಬಳಗ ಯಾರ ಮನೆಗೂ ಹೋಗಿಲ್ಲ, ಅಷ್ಟು ಪರಿಚಯ ಇಲ್ಲಲ್ಲ. ನಂಗೆ ಅಕ್ಕದಾಳವ, ನಂಗೆ ಒಬ್ಬ ಅಕ್ಕದಾಳ, ಅಕ್ಕನ ಮಕ್ಕಳದಾರ. ಅವರೆಲ್ಲ ಬರ್ತಾರ. ಅವರು ಮಹಾರಾಷ್ಟ್ರದಾಗ ಇರ್ತಾರಲ್ಲ, ಹಗ್ಲ ಬರಂಗಿಲ್ಲ, ನಾನು ಹೋಗೋಕ್ಕಾಗಲ್ಲ. ಅವಾಗ ಬರೋದು ಹೋಗೋದು ಇರುತ್ತೆ ನಮ್ದು. ಹೌದನ್ರಿ? ಆಯ್ತು ರೀ, ಹಂಗೆ ಸುಮ್ಮನೆ ಕೇಳಿದ್ ನಾನ್ರಿ. ನಿನಗೆ ಈಗ ಒಳ್ಳೆ ಅದೆಲ್ಲ ತಿಳ್ಕೊಬೇಕು ಅಂತಂದು ಹಂಗ ಸುಮ್ಮನೆ ರೀ, ಬೇರೆ ಏನೂ ಇಲ್ಲ ಕಾರಣ. ಆಮೇಲೆ ಅವರು ದೊಡ್ಡರು
ದೇವಿಕಾ ಸಾಕವ ನಂಗ ನನ್ನ ದೊಡ್ಡ ಮಗನ ಏನ್ರ ಕೇಳಿದೆ ಅಂದ್ರೆ ದುಃಖ ಬರ್ತೈತಿ. ಬೇಡ, ನನಗೆ ಮಾತಾಡಕ್ ಆಗುದಿಲ್ಲ. ಬೇರೆ ಏನ್ರ ಇದ್ರ ಟಿವಿ ಹಾಕ್, ಟಿವಿ ನೋಡೋಣಂತ. ಬೇಡ, ಆ ಮಾತ ತೆಗಿಬೇಡ. ಸರಿ ಆತ್ರಿ. ಟಿವಿದು ರಿಚಾರ್ಜ್ ಖಾಲಿ ಆಗೈತಿ. ಇವ್ರು ಎದ್ದೇಳ್ರಿ, ಎದ್ಮೇಲೆ ರಿಚಾರ್ಜ್ ಮಾಡಕ್ ಹೇಳ್ತೀನಿ. ಹಾ ಸರಿ ಆಯ್ತು. ಬೇರೆ ಏನ್ರ ಕೆಲ್ಸ ಇದ್ರೆ ಮಾಡ್ಕೊ, ಹೋಗು. ಸರಿ ರೀ. ಅಂದ್ರ ಅತ್ತಿಯರು ನನ್ನಿಂದ ಏನೋ ಮುಚ್ಚಿಡಕತ್ತಾರ, ಅದು ಮಾತ್ರ ಕನ್ಫರ್ಮ್ ಆಯ್ತು. ಓಕೆ ತಿಳ್ಕೊಂಡು ನಾನು